ಈ ಅಮ್ಮನೇ ಇಲ್ಲ, ಈ ಅಮ್ಮನೇ ಬಿಟ್ಟೋಗ್ಬಿಟ್ಟಿದ್ದಾಳೆ, ಬನ್ನಿ ಮಂಕಳಮ್ಮ ಇಲ್ವೇ ಇಲ್ಲ, ಸುಳ್ಳು ಇದು. ಇನ್ ಕೆಲವರು ಬನ್ನಿ ಮಂಕಳಿನೇ ಅಲ್ಲ, ಇದು ಬೇರೆ ದೇವರು ಅನ್ನೋ ತರದಲ್ಲೆಲ್ಲ ನಮ್ಮ ಮೇಲೆ ವಾದ ಮಾಡಿ ಎಲ್ಲಾ ನಡೆಸ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆಲ್ಲ ಅರ್ಥ ಆಗ್ಲಿ, ಸೂರ್ಯ ಚಂದ್ರ ಇರೋರ್ಗು ಆ ತಾಯಿ ಇರ್ತಾಳೆ. ನೀವು ಕಾಲ್ಪನಿಕ, ನಮ್ಮ ಆಯಸ್ಸಿರೋರ್ಗು ನಮ್ಗೊಂದು 50 ವರ್ಷನೋ 100 ವರ್ಷನೋ ಇರ್ತೀವೋ, ಮುಗ್ದೋಗ್ತೀವಿ. ಆದ್ರೆ ಸೂರ್ಯ ಚಂದ್ರ ಇರೋರ್ಗು ಆ ಎಮ್ಮ ಇರ್ತಾಳೆ. ನಾವು ಏನೇ ಮಾಡಿದ್ರು ಆ ಎಮ್ಮನ್ ನಂಬಿ ಮಾಡ್ಬೇಕು. ನಾವು ಬಿಟ್ಟೋಗ್ತೀವಿ. ನಾವಿವತ್ತು ಏನೇ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿ ಏನೇ ಮಾಡಿದ್ರು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಯಾರು ಎತ್ಕೊಂಡು ಹೋಗೋದು ಏನಿಲ್ಲ ಅಲ್ವರಾ? ಯಾವ್ಯಾವ ರೀತಿ ಒಂದು ಅವಘಡಗಳಾಗಿದ್ದಾವೆ? ತುಂಬಾ ಜನ ತುಂಬಾ ಪ್ರಯತ್ನ ಪಟ್ಟು ಈ ಅಮ್ಮನ್ನ ನಮ್ಮನ್ನ ಕೆಟ್ಟ ರೀತಿಯಾಗಿ ಮಾತಾಡ್ಸ್ಬೇಕು ಅಂತ ಹೇಳಿ ನಮ್ಮಿಂದ ಕೆಟ್ಟ ತಪ್ಪುಗಳನ್ನ ಮಾಡಿಸಿ ಮುಜರಾಯಿಗೆ ಸೇರಿಸುವಂತ ವ್ಯವಸ್ಥೆಗಳನ್ನ ಮಾಡಕ್ ಹೋಗಿ ಎಲ್ಲ ಮಾಡಿ ತುಂಬಾ ತೊಂದರೆಗಳು. ಇದೆಲ್ಲ ಆಲ್ರೆಡಿ ಟ್ರೈ ಮಾಡ್ಬಿಟ್ಟಿದ್ದಾರೆ, ಬಹಳ ಸರಿ ಆಗೋಗಿದೆ. ಬಹಳ ಸರಿ. ಕೇಳ್ತಿರೋ ಪ್ರಶ್ನೆ ಯಾವ್ದು ಹೊಸದಲ್ಲ. ನಮ್ಮ ತಂದೆ ಕಾಲದಿಂದನೂ ಬೆಳಕಿಗೆ ಬಂದಿಲ್ಲ. ನಮ್ಮ ತಂದೆ ಕಾಲದಿಂದನೂ ಬರ್ದು ಹಾಕೋದು ಮುಜರಾಯಿ ಇಲಾಖೆಗೆ. ಇವರು ಕೋಟ್ಯಾಂತರ ರೂಪಾಯಿ ಮಾಡ್ಕೋತಾ ಇದಾರೆ, ಇವರು ಅಷ್ಟು ಅವ್ಯವಹಾರ ಮಾಡ್ತಾ ಇದಾರೆ, ಇಷ್ಟು ಅಗಲ್ ದರೋಡೆ ಮಾಡ್ತಾ ಇದಾರೆ ಅನ್ನೋದು. ಸ್ವಾಮಿ, ಅಗಲ್ ದರೋಡೆ ಮಾಡಂಗಿದ್ರೆ ತಾಯಿ ಇಷ್ಟು ದಿನ ನಮ್ಗೆ ಒಲ್ದಿರೋರ? ಕರೆಕ್ಟ್. ಇಲ್ಲ, ಈಗ ನಿಮ್ ಜೀವನ ಈಗ ನಾವು ನಂಬಿರೋದು, ಈಗ ಒಂದು ಹೆಸರು ಹೇಳ್ಕೊಂಡು ಬದುಕ್ತಾ ಇರೋದು ಆ ಎಮ್ಮಂದು. ಕರೆಕ್ಟ್. ಆ ಎಮ್ಮನ ಹೆಸರಲ್ಲಿ ನಾವು ಇಲ್ಲಿ ಅನ್ಯಾಯ ಮಾಡ್ತಿದ್ರೆ ಆ ಎಮ್ಮ ಬಿಟ್ಟಿರೋಳ? ಕರೆಕ್ಟ್. ನಾನು ಸುಮಾರು ಕಾರ್ಯಕ್ರಮದಲ್ಲಿ ನೋಡಿದ್ದೆ, ತಂದೆ ತುಂಬಾ ದಾನ ಧರ್ಮಗಳನ್ನ ಮಾಡೋದು ನೋಡಿದ್ದೀನಿ ಮತ್ತೆ ಕೇಳಿದ್ದೀನಿ. ನಿಮ್ಮ ಬಾಯಿಯಿಂದ ಕೇಳೋದಾದ್ರೆ ಏನೇನ್ ಮಾಡ್ತೀರಿ ಇಲ್ಲಿರುವಂತಹ ಸುತ್ತಮುತ್ತ ಜನಗಳಿಗೆ ಹಾಗೂ ಭಕ್ತಾದಿಗಳಿಗೆ? ಸರ್, ಖಂಡಿತ ನಾವು ಅಪ್ಪ ಅವರು ಅವತ್ತೇನು ಹೇಳಿದ್ದಾರೆ ಅಂದರೆ, ಕೆರೆ ನೀರು ಕೆರೆಗೆ ಚೆಲ್ಲಿ. ಸೊ ಅಮ್ಮ ನಮ್ಗೆ ಒಳ್ಳೇದು ಮಾಡಿಕೊಡ್ತಾರೆ. ಹಾಗಾಗಿ ನಮ್ಮ ತಂದೆಯವರು ಇಲ್ಲಿ ಬರುವಂಥ ಅಕ್ಕಿಗಳು ಮತ್ತು ಸೀರೆ ಮತ್ತು ಏನು ನಾವು ತಾಳಿ ಬರುತ್ತಲ್ಲ, ಅದು ಕೂಡ ಈ ಬಡ ಹೆಣ್ಮಕ್ಳು ಯಾರನ್ನ ಮದುವೆ ಆಗಿಲ್ಲ ಅಂಥವ್ರಿಗೆ ತಾಳಿ ಕೊಟ್ಟು ಮತ್ತು ಅವ್ರಿಗೆ ಸೀರೆ ಬಟ್ಟೆ ಕೊಟ್ಟು ಹುಡುಗನಿಗೆ ಪಂಚೆ ವಸ್ತ್ರ ಕೊಡೋದು, ಇವೆಲ್ಲ ಸಹಾಯ ಮಾಡ್ಬಿಡ್ತೀವಿ. ಖಂಡಿತ ಮದುವೆಗೆ ಅನುಕೂಲ ಮಾಡ್ಕೊಡ್ತೀವಿ, ಇಲ್ಲಿ ಮಾಡಲ್ಲ. ಸೊ ಅವ್ರು ಹೊರಗಡೆ ಎಲ್ಲಾನ ಮಾಡ್ಕೋಬೋದು. ಅಂಥವ್ರಿಗೆ ಸಹಾಯ ಮಾಡ್ತಾರೆ. ಮತ್ತು ವಿದ್ಯಾಭ್ಯಾಸಕ್ಕೆ ಮತ್ತೆ ಏನು ಆರೋಗ್ಯ ಸಮಸ್ಯೆ ಇದ್ದಾಗ ಅಂಥವ್ರು ಬಂದವಾಗೆಲ್ಲ ತಾಯಿಗೆ ಬರೋ ಸೀರೆಗಳನ್ನೆಲ್ಲ ದಾನ ಮಾಡ್ತೀವಿ. ಖಂಡಿತ. ಆಷಾಢ ಬಂದ್ರೆ ನೀವು ಸುಮಾರು 7-8 ಸಾವಿರ ಸೀರೆ ದಾನ ಮಾಡೋದೇ ನೋಡ್ಬೋದು. ಅಕ್ಕಿ ಒಂದು 30,000 kg 40,000 kg ಅಕ್ಕಿ ದಾನ ಮಾಡೋದು ನೋಡ್ಬೋದು. ಸೊ ಇವತ್ತು ಅವ್ರು ಹುಟ್ಟಿದ ಹಬ್ಬ ಇದೆ, ಇವತ್ತು ಅಲ್ಲಿ ನೋಡ್ಬೋದು ನೀವು. ಈ ಬ್ಲಡ್ ಕ್ಯಾಂಪ್ ಮಾಡ್ತೀವಿ, ಒಂದು 300 ಜನ ಆಗ್ಲಿ 500 ಜನ ಆಗ್ಲಿ ಅಷ್ಟು ಕೂಡ ಮಾಡಿದವ್ರಿಗೆ ಅಕ್ಕಿ ಕೊಡೋದು, ಸೀರೆ ಕೊಡೋದು, ಮತ್ತೆ ಅವ್ರಿಗೆ ಬಟ್ಟೆಗಳು ಕೊಡೋದು, ಇದೆಲ್ಲ ವ್ಯವಸ್ಥೆ ಇರುತ್ತೆ. ಸೊ ಈ ತರ ಬಂದಂತ ಒಂದು ಏನು ತಾಯಿಗೆ ನಮಗೆ ಇಲ್ಲಿರೋ ಭಕ್ತಾದಿಗಳಿಗೆ ಮತ್ತೆ ಕೆಲಸದವ್ರಿಗೆ ಎಲ್ಲ ಮಿಕ್ಕಿ ಉಳಿದಂಥದ್ದನ್ನೆಲ್ಲ ಭಕ್ತರಿಗೆ ಹಂಚುವಂಥದ್ದು ವ್ಯವಸ್ಥೆ ಇರುತ್ತೆ ಸ್ಥಳೀಕರಿಗೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.